ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ 48 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಸಿಗುತ್ತೆ. ಇನ್ನು ಈ ಅವಾರ್ಡ್ ತೆಗೆದುಕೊಳ್ಳಬೇಕಿದ್ದರೆ ಅಭಿಷೇಕ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಅವರು ನಮ್ಮ ಭಾರತದ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೋ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ಏನ್ ಅನ್ಸುತ್ತೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5 T20 ಪಂದ್ಯಗಳ ಮೊದಲನೇ T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 48 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತಂತ ನಮ್ಮ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಆಡಿದಂತ ನಮ್ಮ ಭಾರತದ ಪರ ಓಪನರ್ಸ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಆದ್ರೆ ಬರ್ತಾರೆ. ಹೌದು, ಸಂಜು ಸ್ಯಾಮ್ಸನ್ ಅವರು ಇವತ್ತು 10 ರನ್ ಆಡಿ ಸ್ವಲ್ಪ ಬ್ಲಾಕ್ ಅಲ್ಲಿ ಆದ್ರೆ ಕಂಡ್ರ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯವನ್ನು ಒಂದು ಬೇರೆ ರೀತಿಯಲ್ಲಿ ಆದ್ರೆ ತಗೊಂಡೋದ್ರು. 35 ಬಾಲ್ಗಳಲ್ಲಿ 84 ರನ್ ಬಾರಿಸುವ ಮೂಲಕ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬೋದು. 5 4 ಮತ್ತು 8 ಸಿಕ್ಸರ್ಗಳ ಮೂಲಕ 240 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ 238 ರನ್ ಟಾರ್ಗೆಟ್ ಮತ್ತು ಒಳ್ಳೆ ಈ ಟೋಟಲ್ ಕಲೆ ಹಾಕ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಪ್ರಮುಖ ಕಾರಣ ಅಂತಂದ್ರೂ ತಪ್ಪಿಲ್ಲ. ಆ ಕೊನೆಯಲ್ಲಿ ಬಂದಂತ ರಿಂಕು ಸಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಇವ್ರು ಮೂವರು ಕೂಡ ಒಳ್ಳೆಯ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ 238 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಪ್ರಾರಂಭಿಸಿದಂತ ನ್ಯೂಜಿಲೆಂಡ್ ತಂಡದ ಪರ 20 ಓವರ್ಗಳಲ್ಲಿ 190 ರನ್ ಹೊಡೆದು 7 ವಿಕೆಟ್ ಕಳೆದುಕೊಂಡು 48 ರನ್ಗಳಿಂದ ಸೋತಿದೆ. ಹೌದು, ಚಾಂಪಿಯನ್ ಮತ್ತು ಗ್ಲೆನ್ ಫಿಲಿಪ್ಸ್ ಇಬ್ರು ಕೂಡ ಒಂದು ಒಳ್ಳೆ ಹೋರಾಟ ಕೊಟ್ರು. ಆದ್ರೂ ಕೂಡ ಇದು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬೋದು ಪಂದ್ಯವನ್ನು ಗೆಲ್ಲಿಸಲು. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 48 ರನ್ಗಳ ಭರ್ಜರಿ ಜಯ ಕಂಡಿದೆ. ಇನ್ನು ಈ ಗೆಲುವಿನ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಸಿಗುತ್ತೆ. ಇನ್ನು ಈ ಪ್ರಶಸ್ತಿ ತೆಗೆದುಕೊಳ್ಳುವಾಗ ಅಭಿಷೇಕ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ, ಅಭಿಮಾನಿಗಳ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ, ಹೌದು, ನಾನು ಈ ಅವಾರ್ಡ್ ಆದ್ರೆ ತೆಗೆದುಕೊಂಡಿದ್ದೇನೆ ಮತ್ತು ನಾನು ಭಾರತ ತಂಡಕ್ಕೆ ಆಡಲು ತುಂಬಾನೇ ಇಷ್ಟಪಡುತ್ತೇನೆ. ಯಾಕಂತಂದ್ರೆ ಅವರು ಆ ತರ ಕೂಗೋದು ಮತ್ತು ನನಗೆ ಎಂಕರೇಜ್ ಮಾಡೋದನ್ನ ನೋಡಿದ್ರೆ ಇನ್ನೂ ಕೂಡ ರನ್ ಮಾಡ್ಬೇಕಂತ ಅನ್ಸುತ್ತೆ. ಪವರ್ ಪ್ಲೇ ನಲ್ಲಿ ಬಂದು ನಾನು ಪ್ರತಿ ಬಾಲ್ ನಿಂದಲೂ ಕೂಡ ಅಗ್ರೆಷನ್ ಅಲ್ಲಿ ಆಡ್ಬೇಕಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ಭಾರತದ ಫ್ಯಾನ್ಸ್ ಗಳ ನನಗೆ ಮನಸ್ಸು ಗೆಲ್ಲೋದು ನನಗೆ ಮುಖ್ಯ. ಯಾಕಂತಂದ್ರೆ ಅವ್ರ ಯಾವ ತರ ಖುಷಿಯಾಗಿರ್ತಾರೋ ನಾನು ಕೂಡ ಅದೇ ತರ ಆದ್ರೆ ಖುಷಿಯಾಗಿರ್ತೇನೆ. ನಾನು ಈ ಪಂದ್ಯದಲ್ಲಿ 84 ರನ್ ಆದ್ರೆ ಹೊಡೆದಿದ್ದೇನೆ. ನಾನು 84 ರನ್ ಹೊಡೆಯೋಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಭಾರತದ ಅಭಿಮಾನಿಗಳು ಕೊಟ್ಟಂತ ನನಗೆ ಎಂಕರೇಜ್ ಮತ್ತು ಅವರು ಕೂಗಾಟ ಮತ್ತು ಚೀರಾಟ ನನಗೆ ತುಂಬಾನೇ ಇನ್ಸ್ಪೈರ್ ಆದ್ರೆ ಆಗುತ್ತೆ. ಆ ಕಾರಣದಿಂದಾಗಿ ಮೈದಾನದಲ್ಲೇ ನಾನು ಈ ರೀತಿ ಆಡಲು ಮತ್ತು ಸ್ವಲ್ಪ ಅವರು ಕೂಗಿನಿಂದನೂ ಕೂಡ ನನಗೆ ಎನರ್ಜಿ ಬಂದಂತೆ ಆಗುತ್ತದೆ ಎಂದು ಅಭಿಷೇಕ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಅವರು ಇನ್ನು ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡಿದ್ರೆ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಇರುವಂತ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ನಾನು ತುಂಬಾನೇ ಪ್ರೀತಿ ಆದ್ರೆ ಕೊಡುತ್ತೇನೆ. ಯಾಕಂತಂದ್ರೆ ಕ್ರಿಕೆಟ್ಗೆ ಇಷ್ಟು ನಮ್ಮ ಭಾರತದಲ್ಲಿ ತುಂಬಾನೇ ಪ್ರೀತಿ ಆದ್ರೆ ಕೊಡ್ತಾರೆ. ಆ ಕಾರಣದಿಂದಾಗಿ ಕ್ರಿಕೆಟ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಮತ್ತು ಭಾರತದ ಅಭಿಮಾನಿಗಳಂದ್ರೂ ತುಂಬಾನೇ ಇಷ್ಟ. ಯಾಕಂತಂದ್ರೆ ನಾನು ಎಲ್ಲೇ ಹೋಗಿ ಆಡ್ಲಿ ಮತ್ತು ನಾವು ಭಾರತ ತಂಡದವರು ಎಲ್ಲೇ ಹೋಗಿ ಆಡಿದ್ರು ಕೂಡ ಅಲ್ಲಿಗೆ ಬಂದು ಸಪೋರ್ಟ್ ಆದ್ರೆ ಮಾಡ್ತಾರೆ. ಅದೇ ನನಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತಂದು ಅಭಿಷೇಕ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಈ ಪಂದ್ಯದಲ್ಲಿ ನಾನು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಆದ್ರೆ ನನಗೆ ಸಿಕ್ಕಿದೆ. ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೇನೆ ಅಂತ ನನಗೂ ಕೂಡ ಅನಿಸುತ್ತಾ ಇದೆ. ಯಾಕಂತಂದ್ರೆ 200 ಸ್ಟ್ರೈಕ್ ರೇಟ್ ನಲ್ಲಿ 240 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡೋದು ಅಂತಂದ್ರೆ ಅದು ಸಾಧಾರಣದ ಬ್ಯಾಟಿಂಗ್ ಅಲ್ಲ ಮತ್ತು ನನಗೆ ನನ್ನ ಬ್ಯಾಟಿಂಗ್ ನೋಡಿ ಖುಷಿ ಆಗ್ತಾ ಇದೆ ಅಂತಂದು ಅಭಿಷೇಕ್ ಶರ್ಮಾ ಹತ್ರ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.